Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಅಗೈನ್ ಮುನ್ನಡೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಉತ್ತರ ಪ್ರದೇಶದ 80 ಕ್ಷೇತ್ರಗಳ ಪೈಕಿ ಮೋರ್ ದ್ಯಾನ್ 50% ಅಂತ ಆಗ ನಾವೇನ್ ಹೇಳಿದ್ವಿ ಅದು ಮುಂದುವರಿತಾ ಇದೆ. 47 ಕ್ಷೇತ್ರಗಳಲ್ಲಿ 32 ಕ್ಷೇತ್ರಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಮುನ್ನಡೆ ಇದೆ. ಬಟ್ ಯಾವ ಪ್ರಮಾಣದ ಮುನ್ನಡೆ ಇದೆ ಅನ್ನುವಂಥದ್ದು ಇಲ್ಲಿ ಮ್ಯಾಟರ್ ಆಗುತ್ತೆ. ಯಾಕಂತಂದ್ರೆ ಕೊನೆಯ ಹಂತದ ತನಕನೂ ಕೂಡ ಅದರಲ್ಲೂ ಉತ್ತರ ಪ್ರದೇಶ ಅಂತ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಒಂದೊಂದು ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗಿನ ಮತಗಳು ಸಾಕು ಇಡೀ ರಿಸಲ್ಟ್ ಅನ್ನ ಚೇಂಜ್ ಮಾಡೋದಕ್ಕೆ. ಹಾಗಾಗಿ ಇಲ್ಲಿ ಯಾವ ಪ್ರಮಾಣದ ಮತಗಳು ಎನ್ಡಿಎ ಮುಂದಿದೆ, ಇಂಡಿಯಾ ಮುಂದಿದೆ ಅನ್ನುವಂಥದ್ದೊಂದು ಪ್ರಶ್ನೆ ಆಗುತ್ತೆ. ಎನ್ಡಿಎ ಇಲ್ಲಿ 33 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ, ಹಾಗೆ ಇಂಡಿಯಾ ಒಕ್ಕೂಟ ಇಲ್ಲಿ 46 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. 46 + 33 ಅಂತ ಅಂದ್ರೆ ಆಯ್ತು. ಬಹುಶಃ ಇನ್ನೊಂದು ಕ್ಷೇತ್ರದಲ್ಲಿ ಬಿಎಸ್ಪಿ ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ಯೋ ಇಲ್ಲ ಅದರ್ಸ್ ಅನ್ನುವಂಥದ್ದಿದೆ, ನೋಡ್ಬೇಕಿದೆ ಯಾರದು ಅನ್ನುವಂಥದ್ದು. ಬಟ್ ಇದು ಮುನ್ನಡೆ ಅಷ್ಟೇ. ಇಲ್ಲಿ ಗೆಲುವು ಸೋಲು ಇದು ಲೆಕ್ಕಾಚಾರ ಹಾಕೋದಕ್ಕೆ ಇನ್ನೂ ಕೆಲ ಕ್ಷಣಗಳು ಬೇಕಾಗುತ್ತೆ. ಅದರ ಜೊತೆಗೇನೆ ಬಿಹಾರದಲ್ಲಿ ಬಿಜೆಪಿಗಿಂತ ಮಿತ್ರ ಪಕ್ಷ ಜೆಡಿಯು ಮುನ್ನಡೆಯನ್ನ ಸಾಧಿಸ್ತಾ ಇದೆ. ನೋಡಿ, 13 ಕ್ಷೇತ್ರಗಳಲ್ಲಿ ಜೆಡಿಯು ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ, ಒಂದಂತಲ್ಲಿ ಬಿಜೆಪಿ ಜೆಡಿಯು ಮುಗಿಸ್ಬಿಡುತ್ತೆ ಅನ್ಕೊಂಡು ನಿತೀಶ್ ಕುಮಾರ್ ಅವರು ಒಂದ್ ಕಡೆ ಜಂಪ್ ಆಗೋದು, ಮತ್ತೆ ಈ ಕಡೆಗೆ ಬರೋದು, ಈ ತರನ ಅಂತದೇ ಇದ್ರು. ರಿಸಲ್ಟ್ ನೋಡಿ, ಬಿಜೆಪಿಗಿಂತ ಜೆಡಿಯುನೇ ಮುಂದಿದೆ, ಮಿತ್ರ ಪಕ್ಷ ಆದ್ರೂ ಕೂಡ. ಸೊ ಬಿಜೆಪಿಗಿಂತ ಜೆಡಿಯು ಇಲ್ಲಿ ಮುಂದಿದೆ. 13 ಕ್ಷೇತ್ರಗಳಲ್ಲಿ ಜೆಡಿಯು ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರ ಜೊತೆಗೇನೆ ಬಿಹಾರದಲ್ಲಿ ಓಕೆ ಇಂಡಿಯಾ ಏನು ಅಂತ ಪರ್ಫಾರ್ಮೆನ್ಸ್ ಕಂಡಂಗೆ ಆಗ್ತಾ ಇಲ್ಲ. RJD ಹಾಗೆ ಕಾಂಗ್ರೆಸ್ನ ಮೈತ್ರಿ ಡಬಲ್ ಡಿಜಿಟ್ ಕೂಡ ಅಲ್ಲಿ ದಾಟ್ತಾ ಇಲ್ಲ. ಬಟ್ ಉತ್ತರ ಪ್ರದೇಶಕ್ಕಿಂತನೂ ಕೂಡ ಜನರಿಗೆ ಹೆಚ್ಚಿನ ನಿರೀಕ್ಷೆ ಇದ್ದಿದ್ದು ಬಿಹಾರದ ಮೇಲೆ. ಯಾಕಂತಾರೆ ಆ ಮಟ್ಟಿಗೆ ಉತ್ತಮವಾದಂತಹ ಪ್ರಚಾರವನ್ನ ಸ್ಟ್ರಾಟಜಿಯನ್ನ ಅಲ್ಲಿ ಲಾಲು ಪ್ರಸಾದ್ ಯಾದವ್ ಹಾಗೆ ಅವ್ರ ಪುತ್ರರೆಲ್ಲ ಹೂಡ್ತಾ ಇದ್ರು ಆ ಕಾರಣಕ್ಕೆ. ಹೇಳಿ ಮೇಡಮ್, ಹೇಳಿ. ರಂಗನಾಥ್, ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಬಂದ್ರೆ ಒಂದು DK ಸುರೇಶ್ ಅವರು ನಮ್ಮ ಅತ್ಯಂತ ಕಠಿಣ ಸಂದರ್ಭಗಳಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು. DK ಶಿವಕುಮಾರ್ ಅವರ ಮೇಲೆ ಯಾವ ರೀತಿಯ ಟಾರ್ಗೆಟ್ ಅನ್ನ ಮಾಡಲಾಗಿದೆ, ಯಾವ ರೀತಿಯ ಚಿತ್ರಹಿಂಸೆನ ಅವ್ರ ಇಡೀ ಕುಟುಂಬದಲ್ಲಿ ಹೆಣ್ಮಕ್ಳನ್ನ ಯಾರನ್ನೂ ಬಿಟ್ಟಿಲ್ಲ ಬಿಡಿ ಮಾಡಲಾಗಿದೆ. ಆ ರೀತಿ ವಿಶ್ವಾಸ ಇದ್ದಿದ್ರೆ JDS ಅಭ್ಯರ್ಥಿನೇ ಆಗ್ತಾ ಇದ್ರು ಡಾಕ್ಟರ್ ಮಂಜುನಾಥ್ ಅವರು. ಯಾಕಾಗ್ಲಿಲ್ಲ? ಬಿಜೆಪಿಯ ಶಕ್ತಿ ಇಲ್ಲಿ. ಬಿಜೆಪಿ ನಗರ ಪ್ರದೇಶದಲ್ಲಿ ಬಿಜೆಪಿ ಪ್ರಾಬಲ್ಯ ಇರೋದ್ರಿಂದ. ಒಂದ್ ನಿಮಿಷ ಶರವಣ್, ಅವ್ರು ಬಿಜೆಪಿ ಕ್ಯಾಂಡಿಡೇಟ್ ಬಗ್ಗೆ ಬಿಜೆಪಿ ಅವ್ರು ಮಾತಾಡ್ತಾ ಇಲ್ಲ, ತಾವೇ ಮಾತಾಡ್ತಾ ಇದ್ರೆ ಸಂತೋಷ. ಈಗ ಎನ್ಡಿಎ ಬಗ್ಗೆ ಅಲ್ಲ, ಎನ್ಡಿಎ ಬಗ್ಗೆ ಮಾತಾಡೋದಿದ್ರೆ ಇಬ್ಬರನ್ನೇ ಕರ್ದಿದ್ದೀರಾ, ಒಬ್ಬರನ್ನ ಕರ್ದಿಲ್ಲ, ಇಬ್ಬರನ್ನು ಕರ್ದಿದ್ದೀರಾ. ಮಂಡ್ಯದ ಕೌಂಟಿಂಗ್ ಮುಕ್ತಾಯ ಆಗಿದೆ. 1,27,632 ಮತಗಳ ಅಂತರ. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರುಗೆ ಹಿನ್ನಡೆ. 7ನೇ ಸುತ್ತು ಮುಕ್ತಾಯ ಆಗಿದೆ ಮಂಡ್ಯದಲ್ಲಿ. 7ನೇ ಸುತ್ತಿನ ಮತ ಎಣಿಕೆ. ಮೇಡಮ್ ಒಂದು ನಿಮಿಷ ಪ್ಲೀಸ್. 7ನೇ ಸುತ್ತಲ್ಲೂ ಕೂಡ ಕುಮಾರಸ್ವಾಮಿ ಭರ್ಜರಿ ಲೀಡ್ನ ಪಡೆದಿದ್ದಾರೆ. 7ನೇ ಸುತ್ತಲ್ಲಿ 1,27,632 ಮತಗಳ ಅಂತರ. ಇದು ಸಾಮಾನ್ಯ ಅಂತರ ಅಲ್ಲ. ಈ ಅಂತರ ಅಜಗಜಾಂತರ. ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಜೋಡೆತ್ತು ಅಂತ ಹೇಳಿ ಸಮ್ಮಿಶ್ರ ಸರ್ಕಾರ ಇದ್ದಾಗ DK ಶಿವಕುಮಾರ್ ಅವರು ಪ್ರಾಮಾಣಿಕವಾಗಿ HDK ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಜೊತೆಯಲ್ಲಿ ನಿಂತ ಒಬ್ಬ ಲೀಡರು. ಇವತ್ತು ಆ ರೀತಿ ಇವತ್ತು ಅವ್ರು ಮಾತಾಡ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಫ್ರೆಶ್ ಫೇಸ್. ಡಾಕ್ಟರ್ ಮಂಜುನಾಥ್ ಅವರು ಒಬ್ಬ ವೃತ್ತಿ ನಿರತರಾಗಿದ್ದಾರೆ, ಹೊಸ ಮುಖ ಆಗಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ಆಗಿದ್ರಿಂದ ಅದು ಪ್ಲಸ್ ಆಗಿದೆ. ಅದು ಮತ್ತೆ ಜೊತೆಗೆ ಗೌಡರ ಕುಟುಂಬದ JDS ಕುಮಾರಸ್ವಾಮಿ ಅವರನ್ನ ಸೋಲಿಸಿದ್ರಿ, ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸಿದ್ರಿ, ಮಾಡಕ್ ಬಿಡಿ ರಂಗನಾಥ್. ಬೆನ್ನಿಗೆ ಚೂರಿ ಹಾಕಿದ್ರಿ. ಈಗ ನಿಮ್ಮ ಜೊತೆ ಮೈತ್ರಿ ಆದಾಗ ಏನೇನು ಆಯ್ತು ಎಲ್ಲ ಗೊತ್ತಿದೆ. ಇವತ್ತು ಯಾಕಂದ್ರೆ ಮಾತಾಡ್ತಾ ಇದ್ದೀರಾ? ಇವತ್ತು ಬಿಜೆಪಿ JDS ಮೈತ್ರಿಗೆ ಜನ ಬಹುಪರಾಗ ಬಂದಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.